ಜಾರ್ಜ್ ಸಾಹೇಬ್ರೆ, ಏನು ಇದೆಲ್ಲ ಅನ್ನೋ ಪ್ರಶ್ನೆ ನಿಮ್ಗೆ ನಿಮ್ಮ ಮಗನ ವೇದ ವಾಕ್ಯವೇ ಮುಖ್ಯವಾಗಿ ಹೋಯ್ತಾ? ಹಾಗಾದ್ರೆ ನಿಮ್ ಜಾಗವಾದ್ರೆ ಕೋಟಿಗೆ ನೀವು ಲೀಸ್ಗೆ ಕೊಡ್ತಾ ಇದ್ರಿ, ಆದ್ರೆ ಸರ್ಕಾರಿ ಜಾಗ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕೇವಲ ಲಕ್ಷಕ್ಕಷ್ಟೇ ಸೀಮಿತ ಮಾಡಿದ್ರೆ, ಅದು ಕೂಡ ಬೆಂಗಳೂರಿನಲ್ಲಿ. ನಿಮ್ಮ ಮಗನ ಆಪ್ತ ಅನ್ನೋ ಕಾರಣಕ್ಕೆ ಕೋಟಿ ಭೂಮಿಯನ್ನ ಲಕ್ಷಕ್ಕೆ ಲೀಸ್ ಕೊಡ್ತೀರಲ್ವಾ? ಯಾವ ನ್ಯಾಯ ಇದು? 3.5 ಎಕರೆ MSIL ಜಾಗವನ್ನ ಲಕ್ಷ ಲೆಕ್ಕದಲ್ಲಿ ಲೀಸ್ಗೆ ಕೊಟ್ಟಿರೋದು ಯಾಕೆ? ಜೊತೆಗೆ ಜಾರ್ಜ್ ಮಗ ರಾಣಾ ಆಪ್ತೇಶ್ ಗ್ಲೋಬಲ್ ಪರ್ಲ್ ಹಬ್ಗೆ ಈ ರೀತಿ ಲೀಸ್ಗೆ ಕೊಟ್ಟಿದ್ದಾರೆ, ಅದು ಕೂಡ ಕಡಿಮೆ ಹಣಕ್ಕೆ. ಪಬ್ಲಿಕ್ ಟಿವಿ ನಿನ್ನೆಯಿಂದಲೂ ಕೂಡ ಸತತವಾಗಿ ವರದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಇವತ್ತು ಏನೊಂದು ಸಭೆಯನ್ನ ಕರೆದಿದ್ರು, ಆ ಸಭೆಯನ್ನೇ ಮುಂದೂಡಿಕೆ ಮಾಡಲಾಗಿದೆ. ಲೀಸ್ ಸಂಬಂಧ ಇವತ್ತು ಬೆಳಗ್ಗೆ 11ವರೆಗೆ ಅಧಿಕಾರಿಗಳು ಸಭೆಯನ್ನ ಕರೆದಿದ್ರು. ಏನು ನಿನ್ನೆಯಿಂದ ನಾವು ನಿರಂತರವಾಗಿ ಈ ವಿಚಾರವನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಇವತ್ತು ನಡಿಬೇಕಿದ್ದಂತಹ ಸಭೆಯನ್ನೇ ಇದೀಗ ಮುಂದೂಡಿಕೆ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ವರದಿಗೆ ತೆರಳ್ತಾ ಇದ್ದಂತ ಸಂದರ್ಭದಲ್ಲಿ ವರದಿಗಾರ್ತಿ ಆಗಿರ್ಬೋದು, ಜೊತೆಗೆ ಕ್ಯಾಮರಾಮ್ಯಾನ್ ಆಗಿರ್ಬೋದು, ಅವ್ರ ಮೇಲೆಯೂ ಕೂಡ ಅವರ ಏನು ಭಂಟರ್ ಇದ್ದಾರೆ, ಜಾರ್ಜ್ ಭಂಟರ್ ಏನಿದ್ದಾರೆ, ಅವರು ಹಲ್ಲೆಗೂ ಕೂಡ ಮುಂದಾಗಿದ್ರು. ಆ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಇದೀಗ ಸಭೆಯನ್ನೇ ಮುಂದೂಡಿಕೆ ಮಾಡಿದ್ದಾರೆ. ಯಾತಕ್ಕೋಸ್ಕರ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪವಿತ್ರ. ಇವತ್ತು ನಡಿಬೇಕಿದಂತ ಸಭೆಯನ್ನೇ ಮುಂದೂಡಿಕೆ ಮಾಡಿದ್ದಾರೆ, ಏನ್ ಕತೆ? ಯಶೋಧ, ನಿನ್ನೆಯಿಂದ ಕೂಡ ಪರ್ಲ್ ಹಬ್ಗೆ 85 ವರ್ಷಕ್ಕೆ ಲೀಸ್ಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ MSIL ನ ಅಷ್ಟು 3 ಎಕರೆ ಜಾಗವನ್ನ ಜುಜುಬಿ ಹಣಕ್ಕೆ ಕೊಡೋದಕ್ಕೆ ಲೀಸ್ಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಜಾರ್ಜ್. ಇದರ ಹಿಂದೆ ಇರುವಂತದ್ದು ಅವರ ಮಗ ರಾಣಾ ಜಾರ್ಜ್ ಅವರು. ಅವರ ಒತ್ತಡದ ಮೇರೆಗೆ ಜಾರ್ಜ್ ಅವರು ಈ ಜಾಗವನ್ನ ಲೀಸ್ಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಸುದ್ದಿಯನ್ನ ನಿನ್ನೆಯಿಂದ ಪಬ್ಲಿಕ್ ಟಿವಿ ನಿರಂತರವಾಗಿ ಬಿತ್ತರಿಸಿತ್ತು. ಜೊತೆಗೆ ವರದಿಗೆ ತೆರಳಿದಂತಹ ಸಂದರ್ಭದಲ್ಲಿ ಪರ್ಲ್ ಹಬ್ನ ಕೆಲವೊಂದು ಮುಖ್ಯಸ್ಥರು ಜಾರ್ಜ್ನ ಬೆಂಬಲಿಗರು ನಮ್ಮ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ರು. ಸೊ ನಿರಂತರವಾಗಿ ಸುದ್ದಿ ಪ್ರಸಾರವಾಗ್ತಿದ್ದಂಗೆ ಇವತ್ತು MSIL ನ ಬೋರ್ಡ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇವತ್ತಿನ ಬೋರ್ಡ್ ಮೀಟಿಂಗ್ ನಲ್ಲಿ ಜಾರ್ಜ್ ಅವರು ಆ ಜಾಗವನ್ನ ಪರ್ಲ್ ಹಬ್ಗೆ ದಾನವಾಗಿ ನೀಡೋದಕ್ಕೆ ಎಲ್ಲಾ ಸ್ಕೆಚ್ ಅನ್ನ ಹಾಕಿದ್ರು. ಆದ್ರೆ ಪಬ್ಲಿಕ್ ಟಿವಿಯಲ್ಲಿ ಇವರ ಕಳ್ಳಾಟಗಳು ಬಯಲಾಗ್ತಿದ್ದಂತೆ ಬೋರ್ಡ್ ಮೀಟಿಂಗಿಗೆ ತಡೆಯನ್ನ ಹಾಕಿದ್ದಾರೆ. ಆದ್ರೆ MSILಗೆ ಆ ಒಂದು ಜಾಗವನ್ನ ಅವರಿಗೆ ಲೀಸ್ಗೆ ಕೊಡುವಂತಹ ಪ್ರಸ್ತಾವನೆಯನ್ನ ಸದ್ಯದ ಮಟ್ಟಿಗೆ ಜಾರ್ಜ್ ಅವರು ಖಂಡಿತವಾಗ್ಲೂ ಕೈ ಬಿಟ್ಟಿಲ್ಲ. ಆದ್ರೆ ಈಗ ಮಾಧ್ಯಮದಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಬೋರ್ಡ್ ಮೀಟಿಂಗ್ ನ ಅಷ್ಟೇ ಕ್ಯಾನ್ಸಲ್ ಮಾಡಿರುವಂತದ್ದು. ಯಶೋಧ, ಕೈ ಬಿಡುವ ಸಾಧ್ಯತೆಗಳು ಇದ್ದಾವ ಹೇಗೆ ಅಂತ ಹೇಳಿ? ಈಗಾಗಲೇ ಆಲ್ರೆಡಿ KJ ಜಾರ್ಜ್ ಸಾಹೇಬ್ರು ಬೆಂಗಳೂರಿನಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲಾ ಜಾಗವನ್ನ ಕೂಡ ಒಂದು ರೀತಿ ನುಂಗಿ ನೀರು ಕುಡಿದಿರುವಂತಹ ಆ ರೀತಿ ಮಾಡಿದ್ದಾರೆ. ಆದ್ರೆ ಈ ಜಾಗವನ್ನ ಅವರು ಪ್ರಸ್ತಾಪ ಇನ್ನೂ ಕೂಡ ಕೈ ಬಿಟ್ಟುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಆದ್ರೆ ಸದ್ಯದ ಮಟ್ಟಿಗೆ ಆ ಒಂದು ಬೋರ್ಡ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೆ ಪಬ್ಲಿಕ್ ಟಿವಿಯ ವರದಿಯ ಬೆನ್ನಲ್ಲೇ ಆ ಪರ್ಲ್ ಹಬ್ನವ್ರಿಗೂ ಕೂಡ ಒಂದು ರೀತಿ ನಡುಕ ಬಂದಿದೆ. ಈಗ ಇಲೀಗಲ್ ಆಗಿ ಲೀಸ್ ಅನ್ನ ಏನಾದ್ರು ಮಾಡಿದ್ರೆ ತೊಂದರೆ ಆಗುತ್ತೆ, ಕಾನೂನಿನ ಸಮಸ್ಯೆ ಎದುರಾಗಬಹುದು ಅನ್ನುವಂತಹ ಭಯವೂ ಇದ್ದಿರಬಹುದೇನೋ. ಆದ್ರೆ ಜಾರ್ಜ್ ಅವರು ಅವರ ಮಗನ ಮಾತು ಕೇಳಿ ಈ ರೀತಿ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಜಾಗವನ್ನ ಒಂದು ರೀತಿ ಮಾರೋದಕ್ಕೆ ಹೊರಟಿರುವಂತದ್ದು. ಸೊ ಸದ್ಯದ ಮಟ್ಟಿಗೆ ಅವರು ಪ್ರಸ್ತಾವನೆಯನ್ನ ಕೈ ಬಿಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದ್ರೆ ಬಹುಶಃ ಅದನ್ನ ಮುಂದೂಡಿಕೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಪವಿತ್ರ, ಈಗ ಎಲ್ರು ಕೂಡ ಕೇಳ್ತಾ ಇದ್ದಾರೆ, ಅವರ ಜಾಗ ಆಗಿದ್ದಿದ್ರೆ ಇಷ್ಟು ಕಡಿಮೆಗೆ ಅವರು ಬಿಕರಿಗೆ ಇಡ್ತಾ ಇದ್ರ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರುಗಳು ಕೂಡ ಕೇಳ್ತಾ ಇದ್ದಾರೆ. ಅವರ ಜಾಗವನ್ನ ಎಷ್ಟು ಕೋಟಿಗೆ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ಉದಾಹರಣೆಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ. KJ ಜಾರ್ಜ್ ಅವರಿಗೆ ಸೇರಿದಂತಹ ಜಾಗವನ್ನ MICಗೆ ಕೊಟ್ಟಿರುವಂತದ್ದು 25 ಕೋಟಿಯಿಂದ 30 ಕೋಟಿ. ಅದೇನು 3.5 ಎಕರೆ ಜಾಗನೂ ಕೂಡ ಅಲ್ಲ. ಆದ್ರೆ ಇಲ್ಲಿರುವಂತಹ MSIL ಇರುವಂತಹ ಜಾಗ ಏನಿದೆ, HAL ನಲ್ಲಿರುವಂತಹ ಆ ಒಂದು ಜಾಗದಲ್ಲೇ ಇದೆ. ತೀರಾ ಮೌಲ್ಯ ಇರುವಂತಹ ಜಾಗ ಅದು. ಆ 3.5 ಕೋಟಿ, ಆ ಒಂದು 3.5 ಎಕರೆ ಜಾಗವನ್ನ 100 ಕೋಟಿ ಮೌಲ್ಯದ ಜಾಗವನ್ನ ಕೇವಲ 30 ಲಕ್ಷ ರೂಪಾಯಿಗೆ, ಅದು ವರ್ಷಕ್ಕೆ, ಅದು 85 ವರ್ಷಕ್ಕೆ ಲೀಸ್ಗೆ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಜುಜುಬಿ ಹಣ ಅಂತ ಲೆಕ್ಕಾಚಾರ ಹಾಕ್ಬೋದು. ಅವರ ಜಾಗ ಎಲ್ಲವೂ ಕೂಡ ಕೋಟಿ ಲೆಕ್ಕ. ಆದ್ರೆ ಸರ್ಕಾರಿ ಜಾಗ ಅಂದ್ರೆ ಅದು ಲಕ್ಷಗಳ ಲೆಕ್ಕದಲ್ಲಿ ಜೇಬಿಗಿಳಿಸಿರುವಂತದ್ದು. ಸೊ ನಿಜಕ್ಕೂ ಕೂಡ ಈ ರೀತಿ ಸಚಿವರೇ ಖುದ್ದಾಗಿ ಸರ್ಕಾರಿ ಜಾಗವನ್ನ ಖಾಸಗಿ ಅವರಿಗೆ ಮಾರ್ಕೊಡ್ತಾರೆ, ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಮಾರಾಟ ಮಾಡೋದಕ್ಕೆ ಹೊರಟ್ಕೊಡ್ತಾರೆ. ಸೊ ಇದು ಬಹುಶಃ ಕಾಂಗ್ರೆಸ್ ಮುಖಂಡರಿಗೆ ಕಾಣ್ತಾ ಇಲ್ವಾ? ಸಂಪನ್ಮೂಲ ಕ್ರೋಢೀಕರಣ ಅಂತಾರೆ.
ಇವರೇ ಸಂಪನ್ಮೂಲಕ್ಕೆ ಕೋತವನ್ನ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ ಮುಖಂಡರ ಕಣ್ಣಿಗೆ ಕಾಣ್ತಾ ಇಲ್ವಾ, ಖುದ್ದು ಸಿಎಂ ಅವ್ರಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಜನಸಾಮಾನ್ಯರ ಮೇಲೆ ಟ್ಯಾಕ್ಸ್ ಹಾಕಿ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಹೊರಟಿದ್ದಾರೆ, ಆದ್ರೆ ಸರ್ಕಾರಿ ಜಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಜುಜುಬಿ ಲೆಕ್ಕದಲ್ಲಿ ಬಿಕ್ಕರಿಗೆ ಇಡ್ತಾ ಇದ್ದಾರೆ. ಸೊ ಬಹುಶಃ ಸಂಪನ್ಮೂಲ ಕೋತ ಆಗೋದಕ್ಕೆ ಇವ್ರುಗಳೇ ನೇರವಾದ ಕಾರಣ. ಯಶೋಧ. ಓಕೆ, ಥ್ಯಾಂಕ್ ಯು ಪವಿತ್ರ.